ನಮಸ್ಕಾರ. NKS TV4 ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ವಾರ್ತೆಗಳ ವಿವರ. ಸಿಂಧನೂರಿನ ಸಿದ್ಧಪರ್ವತ ಅಂಬಾದೇವಿ ದೇವಸ್ಥಾನದಿಂದ ಸೋಮಲಾಪುರ ರಸ್ತೆಯ ಮಧ್ಯದ ಡಿವೈಡರ್ಗೆ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕ ಸಹಯೋಗದಲ್ಲಿ ಹಾಗೂ ಡಾಕ್ಟರ್ RL ರಮೇಶ್ ಬಾಬು ವೀರೇಶ್ ಸಾನ್ಬಾಳ್ ಸಿಂಧನೂರು APMC ವರ್ತಕರ ಗೆಳೆಯರ ಬಳಗ ಶ್ರೀಮತಿ ವಸಂತಲಕ್ಷ್ಮಿ ಇವರ ಸ್ಮರಣಾರ್ಥಕವಾಗಿ 2350 ಸಸಿ ನೆಡುವಂತಹ ಕಾರ್ಯಕ್ರಮ ನಡೆಯಿತು. ಸಿಂಧನೂರಿನ ಸಿದ್ಧಪರ್ವತ ಅಂಬಾದೇವಿ ದೇವಸ್ಥಾನದಿಂದ ಸೋಮಲಾಪುರ ರಸ್ತೆಯ ಮಧ್ಯದ ಡಿವೈಡರ್ಗೆ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕ ಸಹಯೋಗದಲ್ಲಿ ಹಾಗೂ ಡಾಕ್ಟರ್ RL ರಮೇಶ್ ಬಾಬು, ಶ್ರೀ ಭಗವತಿ ಭಗವಾನ್ ರೈಸ್ ಇಂಡಸ್ಟ್ರೀಸ್, ಶ್ರೀ ವೀರೇಶ್ ಸಾನ್ಬಾಳ್ ಸಿಂಧನೂರು APMC ವರ್ತಕರ ಗೆಳೆಯರ ಬಳಗ ಶ್ರೀಮತಿ ವಸಂತಲಕ್ಷ್ಮಿಯವರ ಸ್ಮರಣಾರ್ಥವಾಗಿ 2350 ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಮಾತನಾಡಿದ ಶಿವನಗೌಡ ಗೋರೆಬಾಳ್, ವನಸಿರಿ ಫೌಂಡೇಶನ್ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವುದು ತುಂಬಾ ಸಂತೋಷದ ವಿಷಯ. ಪ್ರತಿಯೊಂದು ದೇವಸ್ಥಾನ, ಶಾಲೆಗಳಲ್ಲಿ ಈ ರೀತಿಯಾಗಿ ಸಸಿ ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನು ನೀಡುತ್ತಾ ರಾಜ್ಯದಲ್ಲಿ ಪರಿಸರ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಕಾರ್ಯ ಹೀಗೆ ಮುಂದುವರಿಯಲಿ. ಇವರಿಗೆ ನಮ್ಮ ಸಹಕಾರ ಸದಾಕಾಲ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸದಾನಂದ ಶಿವಶರಣ ಮಹಾಸ್ವಾಮಿಗಳು, ಶಿವನಗೌಡ ಗೋರೆಬಾಳ್, ವನಸಿರಿ ಫೌಂಡೇಶನ್ ಗೌರವ ಅಧ್ಯಕ್ಷರಾದ ಶಂಕರಗೌಡ ಎಲೆಕೂಡ್ಲಿಗಿ, ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್, ವೀರೇಶ್ ಸಾನ್ಬಾಳ್, ಸಿದ್ದು ಹೂಗಾರ್, PWD ಇಂಜಿನಿಯರ್ ಆದ ಪಾಂಡುರಂಗ ಹಾಗೂ ವನಸಿರಿ ಫೌಂಡೇಶನ್ ಸದಸ್ಯರಾದ ಶರಣೇಗೌಡ ಹೆಡಗಿನಾಳ್, ಚನ್ನಪ್ಪ ಕೆ ಹೊಸಳ್ಳಿ, ಚಂದ್ರು ಪವಾಡಶೆಟ್ಟಿ, ರಾಜು ಮಲ್ಲಾಪುರ್, ಕರ್ನಾಟಕ ಭೂ ಸಂರಕ್ಷಣಾ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ರಮೇಶ್ ಮಲ್ಲಾಪುರ್, ಶಿವರಾಜ್ ಮಲ್ಲಾಪುರ್, ರಾಜು ಬಳಗಾನೂರ್, ವೀರಭದ್ರಸ್ವಾಮಿ ತಿಮ್ಮಾಪುರ್, ವೆಂಕಟರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. NKS TV4 ರಿಪೋರ್ಟರ್ ಮೆಹಬೂಬ್ ಮೋಮಿನ್ ಜೊತೆ ಕ್ಯಾಮರಾಮನ್ ವಿಜಯ್ ಕುಮಾರ್. ಶ್ರೀಮತಿ ವಸಂತಲಕ್ಷ್ಮಿಯವರ ಸವಿ ನೆನಪಿಗಾಗಿ ಎಲ್ಲೇ ತುಮಕೂರು, ಎಲ್ಲೇ ಅಂಬಾಮಠ ಇವತ್ತು ದೇವರನ್ನು ಅಂಬಾದೇವಿಯ ದಿನ ಇವತ್ತು ಮಂಗಳವಾರ ದಿನ. ಆ ತಾಯಿ ಕೂಡ ಹೆಣ್ಮಗಳು, ಅವ್ರದ್ದು ಕೂಡ ಇವತ್ತು ಮಂಗಳವಾರ ದಿನವೇ ಇದಾಗಿದೆ. ಇವತ್ತು ಕನಿಷ್ಠ 700 ಗಿಡ ದಾನಿಗಳು ಕೊಟ್ಟಿದ್ದಾರೆ. ಅದಕ್ಕೆ ವನಸಿರಿ ಫೌಂಡೇಶನ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಸಿದ್ದರಾಮ ಸ್ವಾಮಿಯ ಸುಪುತ್ರರು ಆದಂಥ ಸ್ವಾಮಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು. ನಮ್ಮ ಯುವ ಪೀಳಿಗೆಗೆ ಏನು ಸಿನ್ನೂರಾಗಿ ಏನೇನು ಹೇಳಲಿ ಅದು ಶೋಷಿತ ಜನರ ಪರವಾಗಿ ತಾವೊಬ್ಬರು ನಮ್ಮ ಜೊತೆಗಿರ್ತಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ವನಸಿರಿ ಫೌಂಡೇಶನ್ ಇವತ್ತೆಲ್ಲ ಬಳಗ ಏನಿದೆ ಅಲ್ಲ, ಎಲ್ಲ ಒಳ್ಳೆಯ ಕೆಲಸ ತಾಲೂಕದಲ್ಲಿ ಮಾಡ್ತಾರೆ. ಇವತ್ತೊಂದು ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದಲ್ಲಿ ವನಸಿರಿ ಫೌಂಡೇಶನ್ನು ಏನು ಮಸ್ಕಿ ರೋಡಿಗಿರ್ತಕ್ಕಂಥ ಒಂದು ಬಸರಿ ಗಿಡವನ್ನು ತಂದು ಹಾಕಿದ್ದನ್ನು ಇವತ್ತು ಎಲ್ಲೆಲ್ಲಿ ಮೊನ್ನೆ ನಮ್ಮ PWD ಮಿನಿಸ್ಟ್ರುಗಳು ಇದು ಮನಗಂಡು ಬೇರೆ ಕಡೆ ರೋಡ್ ಮಾಡೋತಕ್ಕಂಥದ್ದನ್ನು ಶಿಫ್ಟ್ ಮಾಡೋಕತ್ತಾರ. ಬಂದು ಸಿನ್ನೂರಿನಲ್ಲಿ ಇದು ಸಕ್ಸಸ್ ಆಗಿದೆ, ನಮ್ಮ ರಾಜ್ಯದಲ್ಲಿ ಕೂಡ ಮಾಡ್ಬೇಕಂತೇಳಿ ಇವತ್ತು PWD ರಸ್ತೆಗಳು ಎಲ್ಲೆಲ್ಲಿ ಮಾಡೋಕತ್ತಾರ ಅದೆಲ್ಲ ಕಿತ್ತಿ ಬೇರೆ ಕಡೆ ಇಟ್ಟು ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಒಂದು ವನಸಿರಿ ಫೌಂಡೇಶನ್ ಅವರು ಇದು ಮಾರ್ಗದರ್ಶಕ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯಾದ ನಾವು. ಕುಕನೂರು ತಾಲೂಕಿನ ಮಸಬಹಂಚಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾವರಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ನಿರ್ಮಾಣ ಮಾಡುತ್ತಿರುವಂತಹ ಉದ್ಯಾನವನ ಕಾಮಗಾರಿಯನ್ನು ಪರಿಶೀಲಿಸಲು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ರಾಮಣ್ಣ ದೊಡ್ಮನಿ ಶಾಲೆಗೆ ಭೇಟಿ ನೀಡಿದರು. ಕುಕನೂರು ತಾಲೂಕಿನ ಮಸಬ್ ಹಂಚಿನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾವರಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡುತ್ತಿರುವ ಉದ್ಯಾನವನ ಕಾಮಗಾರಿಯನ್ನು ಪರಿಶೀಲಿಸಲು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮಣ್ಣ ದೊಡ್ಮನಿ ಶಾಲೆಗೆ ಭೇಟಿ ನೀಡಿದರು. ಮಧ್ಯಾಹ್ನ ಬಿಸಿಯೂಟದ ಸಮಯವಾಗಿದ್ದರಿಂದ ಶಾಲಾ ಬಿಸಿಯೂಟ ಸೌಕರ್ಯಗಳನ್ನು ಪರಿಶೀಲಿಸಿದರು. ನಂತರ ಮಕ್ಕಳಂತೆ ತಾವೂ ಸಹ ಸರದಿ ಸಾಲಿನಲ್ಲಿ ಕುಳಿತು ಮಧ್ಯಾಹ್ನದ ಬಿಸಿಯೂಟ ಸವಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬಿಸಿ ಊಟದ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳ ಸರಿಸಮಾನ ಕುಳಿತುಕೊಂಡು ಭೋಜನ ಮಾಡಿ ಅವರೊಂದಿಗೆ ಕೆಲವು ಸಮಯ ಕಳೆದರು.
ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಲಕ್ಮಾಪುರ್, ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ್, ಕುಕನೂರು ತಾಲೂಕು. ಡಾಬಾ ಮಾಲೀಕನ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಕಲ್ಲೇಶ್ ಗೌಡ ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಮಂಗಳವಾರ ಆದೇಶವನ್ನು ಹೊರಡಿಸಿದ್ದಾರೆ. ಢಾಬಾ ಮಾಲೀಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಕಲ್ಲೇಶ್ ಗೌಡ ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಮಂಗಳವಾರ ಆದೇಶ ಹೊರಡಿಸಿದ್ದಾರೆ. ದೂರು ಕೊಡಲು ಬಂದವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ನಡೆಸಿರುವುದು ದೃಢಪಟ್ಟಿರುವುದರಿಂದ ಕಲ್ಲೇಶ್ ಗೌಡ ಅವರನ್ನು ಅಮಾನತುಗೊಳಿಸಲಾಗಿದೆ ಎಂದು ಅರುಣ್ ತಿಳಿಸಿದ್ದಾರೆ. ಹಾಗಾದರೆ ಅಲ್ಲಿ ಆಗಿದ್ದಾದರೂ ಏನು? ಡಾಬಾದಲ್ಲಿ ಊಟ ಮಾಡಿದ್ದ ಬಿಲ್ ಕೇಳಿದ್ದಕ್ಕೆ ಹಿರೇಹಡಗಲಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಕಲ್ಲೇಶ್ ಗೌಡ ಅವರು ಡಾಬಾ ಮಾಲೀಕ ಗುರುರಾಜ್ ಅವರ ಮೇಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ್ ಗ್ರಾಮದ ಗುತ್ತಲ ಕ್ರಾಸ್ನಲ್ಲಿ ಭಾನುವಾರ ಸಂಜೆ ಹಲ್ಲೆ ನಡೆಸಿದ್ದರು. ಈ ಕುರಿತು ಗುರುರಾಜ್ ಅವರ ಪತ್ನಿ ರಾಧಮ್ಮ ಅವರು ಹೂವಿನಹಡಗಲಿ ಸಿಪಿಐ ಹಾಗೂ ಹಿರೇಹಡಗಲಿ ಪಿಎಸ್ಐಗೆ ದೂರು ಕೊಟ್ಟಿದ್ದರು. ಮೈಲಾರ ಗ್ರಾಮದ ಗುತ್ತಲ ಕ್ರಾಸ್ ಬಳಿ ಗುರುರಾಜ್ ಅವರ ಹಸಿರು ಮನೆ ಡಾಬಾ ಇದೆ. ಆಗಾಗ್ಗೆ ಡಾಬಾಕ್ಕೆ ಹೋಗಿ ಕಲ್ಲೇಶ್ ಗೌಡ ಊಟ ಮಾಡುತ್ತಿದ್ದರು. 5,000 ರೂಪಾಯಿ ಬಾಕಿ ಕೂಡ ಉಳಿಸಿಕೊಂಡಿದ್ದರು. ಭಾನುವಾರ ಡಾಬಾಕ್ಕೆ ಬಂದು ಮದ್ಯಕ್ಕೆ ಬೇಡಿಕೆ ಇಟ್ಟಾಗ ಹಳೆಯ ಬಾಕಿ ತೀರಿಸುವಂತೆ ಗುರುರಾಜ್ ಅವರು ಕೇಳಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಕಲ್ಲೇಶ್ ಗೌಡ ಹಣ ಕೇಳಿದ ಗುರುರಾಜ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಂತರ ಈ ಕುರಿತು ಅವರು ಠಾಣೆಗೆ ದೂರು ಕೊಡಲು ಹೋದಾಗಲೂ ಸಹ ಅಲ್ಲಿಯೂ ಹಲ್ಲೆ ನಡೆಸಿ ನಿಂದಿಸಿದ್ದಾರೆ. ವರದಿ ಪಿ ಶ್ರೀನಿವಾಸ್, ವಿಜಯನಗರ ಜಿಲ್ಲೆ. ತುರ್ವಿಹಾಳ್ ಪಟ್ಟಣದಲ್ಲಿ ಪ್ರತಿ ವರ್ಷ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮಾಡುತ್ತಾ ಬರುತ್ತಿರುವಂತಹ ದಿವಂಗತ ಕೆ ನಾಗಪ್ಪ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪನವರ ನೇತೃತ್ವದಲ್ಲಿ ಸಾಗುತ್ತಿರುವಂತಹ ಈ ಸನ್ಮಾನ ಯಾತ್ರೆ ತಾಲೂಕಿನ ತುರ್ವಿಹಾಳ್ ಪಟ್ಟಣದ ವಿದ್ಯಾರ್ಥಿಗಳ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಛಲ ತಂದು ಕೊಡುತ್ತಿರುವುದು ವಿಶೇಷವಾಗಿದೆ. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಪ್ರತಿ ವರ್ಷ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮಾಡುತ್ತಾ ಬರುತ್ತಿರುವುದು ದಿವಂಗತ ಕೆ ನಾಗಪ್ಪ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪನವರ ನೇತೃತ್ವದಲ್ಲಿ ಸಾಗುತ್ತಿರುವ ಈ ಸನ್ಮಾನ ಯಾತ್ರೆ ತಾಲೂಕಿನ ತುರ್ವಿಹಾಳ್ ಪಟ್ಟಣದ ವಿದ್ಯಾರ್ಥಿಗಳ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಛಲ ತಂದು ಕೊಡುತ್ತಿರುವುದು ವಿಶೇಷವಾಗಿದೆ. ಪಟ್ಟಣದ ಮುಖಂಡರಿಂದ ಕೆ ಕರಿಯಪ್ಪ, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಲ್ಲನಗೌಡ ದೇವರಮನಿ, ಚಿದಾನಂದಯ್ಯ ಗುರುವಿನ್, ಸಂಚಾಲಕ ಕೆ ಬೀರಪ್ಪ ಶಂಭೋಜಿ, ಎಂಡಿ ಉಮರ್ ಸಾಬ್, ಮೌಲಪ್ಪಯ್ಯ ಗುತ್ತೇದಾರ್, ಶಾಮೀದ್ ಸಾಬ್ ಔದ್ರಿ, ಮಂಟೆಪ್ಪ ಎಲೆಕೂಡ್ಲಿಗಿ, ಬಾಪುಗೌಡ ದೇವರಮನಿ, ಆರ್ ಶಿವನಗೌಡ, ಅಬುತ್ರಾಬ್ ಖಾಜಿ, ಫಕೀರಪ್ಪ ಭಂಗಿ, ಅರವಿಂದ ರೆಡ್ಡಿ, ಸೋಮನಾಥ ಮಾಟೂರ್, ಮರಿಯಪ್ಪ ಶಿಕ್ಷಕರು, ಮಹಾಂತೇಶ್ ಸಜ್ಜನ್ ಹಾಗೂ ಶಾಲಾ ಶಿಕ್ಷಕಿಯರು, ಊರಿನ ಹಿರಿಯರು ಮತ್ತು ಯುವಕರು ಭಾಗವಹಿಸಿದ್ದರು. NKS TV4 ರಿಪೋರ್ಟರ್ ಮೆಹಬೂಬ್ ಮೊಮಿನ್ ಜೊತೆ ಕ್ಯಾಮರಾಮನ್ ವಿಜಯ್ ಕುಮಾರ್. ಸರ್ಕಾರಿ ಪ್ರೌಢಶಾಲೆ ತುರ್ವಿಹಾಳ್ ಇವರು 625 ಅಂಕಗಳಿಗೆ 609 ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟೋಣ. ಅವರ ತಂದೆ ತಾಯಿ ಗುರುಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸೋಣ. ಅವರಿಗೆ ನಮ್ಮ ಹಿರಿಯರಾದಂಥ ಮಲ್ಲನಗೌಡರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಕುಕನೂರು ತಾಲೂಕಿನ ನಿಟ್ಟಾಲಿ ಹಳದಿ ನಂಜಾನು ಕೀಟಗಳ ಬಾಧೆಗೆ ಗ್ರಾಮದಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್, ವಿಜ್ಞಾನಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಹಾಗೂ ಯಲಬುರ್ಗಾ ಸಹಾಯಕ ಕೃಷಿ ನಿರ್ದೇಶಕರು ಪ್ರಾಣೇಶ್ ಹಾದಿಮನಿ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಬಸವರಾಜ್ ತೇರಿನ್ ರವರು ನಿಟ್ಟಾಲಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು.
ಕುಕನೂರು ತಾಲೂಕಿನ ನಿಟ್ಟಾಲಿಯಲ್ಲಿ ಹಳದಿ ನಂಜಾಣು ಕೀಟಗಳ ಬಾಧೆಗೆ ಗ್ರಾಮದಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಕೊಪ್ಪಳದ ವಿಜ್ಞಾನಿಗಳಾದ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್, ವಿಜ್ಞಾನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಹಾಗೂ ಯಲಬುರ್ಗಾ ಸಹಾಯಕ ಕೃಷಿ ನಿರ್ದೇಶಕರು ಪ್ರಾಣೇಶ್ ಹಾದಿಮನಿ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಬಸವರಾಜ್ ತೇರಿನವರು ನಿಟ್ಟಾಲಿ ಗ್ರಾಮಕ್ಕೆ ಭೇಟಿ ನೀಡಿ ಹೆಸರು ಬೆಳೆ ಬಿತ್ತನೆಯಾಗಿ 45 ದಿನಗಳು ಕಳೆದಿವೆ. ಒಟ್ಟು 70 ದಿನಗಳಲ್ಲಿ ಹೆಸರು ಬೆಳೆ ಕಟಾವಿಗೆ ಬರುತ್ತದೆ. ಬಿತ್ತನೆಯಾದ ಹೆಸರು ಬೆಳೆ ಕ್ಷೇತ್ರಗಳಲ್ಲಿ ಕಂಡುಬಂದ ಸಮಸ್ಯೆಗಳೆಂದರೆ ಎಲೆ ತಿನ್ನುವ ಕೀಟಗಳ ಹಾಗೂ ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ಕಂಡುಬಂದ ಹಳದಿ ನಂಜಾಣು ರೋಗದ ಹೆಸರು ಸಸ್ಯಗಳು. ಎಲೆ ತಿನ್ನುವ ಕೀಟಗಳಿಗಾಗಿ ಡಯೋಮಿಥರೇಟ್ 1.7 ml, ಮೊನೊಕ್ರೊಟೋಪಾಸ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಹಾಗೂ ಬೇವಿನ ಎಣ್ಣೆಯನ್ನು ಕೀಟಗಳ ನಿಯಂತ್ರಣಕ್ಕಾಗಿ ಸಿಂಪಡಿಸಿದರೆ ಎಲೆ ತಿನ್ನುವ ಕೀಟಗಳು ನಿಯಂತ್ರಣದಲ್ಲಿ ಬರುತ್ತವೆ. ಮುಂಜಾಗ್ರತೆಯಾಗಿ ಹಳದಿ ನಂಜಾಣು ರೋಗ ಬರದಂತೆ ನಿಯಂತ್ರಿಸಲು ಹಳದಿ ನಂಜಾಣು ರೋಗ ಬಂದ ಗಿಡಗಳನ್ನು ಕಿತ್ತಿ ದೂರ ಎಸೆಯಬೇಕು. ಎರೆಯಲ್ಲಿ ಬಿತ್ತನೆಯಾದ ಹೆಸರು ಬೆಳೆಗಳು ಕೆಲವೊಂದು ಕ್ಷೇತ್ರಗಳಲ್ಲಿ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿವೆ. ಕಾರಣ ಅತಿ ಹೆಚ್ಚು ಮಳೆ ಬಿದ್ದಿದೆ. ಈಗಲೂ ದಿನಾಲೂ ಮಧ್ಯಾಹ್ನ ಒಂದು ಸಾರಿ ಮಳೆ ಬಂದು ಹೋಗುತ್ತದೆ. ಹೀಗಾಗಿ ಅಲ್ಲಿನ ಕಪ್ಪು ಭೂಮಿಗಳು ಅತಿ ಹೆಚ್ಚಿನ ತೇವಾಂಶ ಹೊಂದಿವೆ. ಆ ಕಾರಣಕ್ಕಾಗಿ ಹೆಚ್ಚಿನ ತೇವಾಂಶದಿಂದ ಹೆಸರು ಬೆಳೆಯು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿವೆ. ಮಳೆ ಸ್ವಲ್ಪ ಒರಪಾದರೆ, ಬಿಸಿಲು ಬಿದ್ದರೆ ಈ ಸಮಸ್ಯೆ ಬಗೆಹರಿಯುತ್ತದೆ. ಈ ಸಮಸ್ಯೆಗೆ ರೈತರು ಯಾರೂ ಕೂಡ ಭಯಪಡೋದು ಅವಶ್ಯಕತೆ ಇಲ್ಲ. ಇದು ಹಳದಿ ನಂಜಾಣು ರೋಗ ಅಲ್ಲ, ಇದು ತೇವಾಂಶದಿಂದ ಬಂದಿರುವಂಥದ್ದು. ಸಸ್ಯ ಪೋಷಕಾಂಶಗಳ ಕೊರತೆಯಿಂದ ಬಂದಿರುವಂಥದ್ದಾಗಿರುತ್ತದೆ. ಸಸ್ಯ ಪೋಷಕಾಂಶಗಳ ಕೊರತೆಯಿಂದ ಬಂದಿರುವ ಕಬ್ಬಿಣದ ಕೊರತೆ ಆದಲ್ಲಿ ರೈತರು ಐರನ್ ಸಲ್ಫೇಟ್ ಅನ್ನು ಬಳಸಿದರೆ ಈ ಹಳದಿ ಬಣ್ಣದ ಕೊರತೆ ನಿವಾರಣೆ ಆಗುತ್ತದೆ ಹಾಗೂ ಸೂರ್ಯಕಾಂತಿ, ಮೆಕ್ಕೆಜೋಳ ನಿರ್ವಹಣೆ ಕ್ರಮಗಳ ಬಗ್ಗೆ ಮಾಹಿತಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ರಾಮಣ್ಣ ಕರಿಗಾರ್ ಇತರರು ಗ್ರಾಮದ ಭೇಟಿಯ ಸಮಯದಲ್ಲಿ ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ್, ಕುಕನೂರು ತಾಲೂಕು. ಇಲ್ಲಿ ನಮ್ಮಲ್ಲಿ ಅವರು ಇದು ಮೇಟಿ ಅಂತ ಇದ್ದಾರೆ, ಶರಣಪ್ಪ ಮೇಟಿ ಅಂತ, ಎರೆಂಚಿನಳದವರು 30 ಎಕರೆ ಕೇಳಿದ್ರು ಬೀಜ. ಸ್ಟ್ರೈಕ್ ಮಾಡಿದ್ರಲ್ಲಿ ಅವರು ಯೂನಿವರ್ಸಿಟಿಗೆ ಹೋಗಿ ಕೊಡೋದು ಅಂತ, ಹಂಗೆ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಬೀಜನ ಇಲ್ಲಿ ಎಲ್ಲಿಂದ ಕೊಡ್ತಾರೆ? ಇದನ್ನಾಯ್ತು ಸಣ್ಣದು ಇದು ಯಾವಾಗ ತೆನೆ ಬರೋಕ್ಕೆ ಮುಂಚೆ ಕಂಟ್ರೋಲ್ ಮಾಡ್ಬೇಕು. ಏನು ಮಾಡೋಕ್ಕಾಗಲ್ಲ, ಎಷ್ಟು ಬರ್ತದೆ ಅಷ್ಟು ತಗೊಂಡ್ಬರ್ತೆ. ನೇಟಿವ್ ಅಂತ ಭಾಳ ಸೂಪರ್ ಇರ್ತದೆ ರಿಸಲ್ಟ್. ಕೇಳಾಕತ್ತಿದ್ದು ನಾವು ಅದ್ರ ಜೊತೆ ನ್ಯಾನು ಇದೆ ಅಂತೇಳಿ ಕೊಡಾಕತ್ತಿದ, ಸರ್ ಲಿಂಕ್ ಕೊಡಾಕತ್ತಿದೆ ಅಂತೇಳಿ ನೀವು ಫೋನ್ ಮಾಡಾಕತ್ತೀವಿ. ಹೌದಾ? ಆ ನ್ಯಾನು ಯೂರಿಯಾ ಭಾಳ ಚಲೋ ಐತೆ. ಈಗ ಏನು ನೀವು ಯೂರಿಯಾ ಗೊಬ್ಬರ ಹಾಕ್ತೀರಿ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಐತೆ, ಚೆನ್ನಾಗಿ ಬರುತ್ತೆ. ಏನಾಗುತ್ತೆ ಅಂದರೆ ನೀವು ಯೂರಿಯಾ ಗೊಬ್ಬರ ಹಾಕ್ಯಂತ ಹೋಗ್ತಿರಲ್ಲ, ಹಾಕ್ಯಂತ ಹೋದಾಗ ನೀವು ಮಣ್ಣಿಗೆ ಹಾಕಿದಾಗ 50% ಅಷ್ಟೇ ಗಿಡಕ್ಕೆ ಸಿಗ್ತೈತೆ, ಇನ್ನೂ 50% ಬಿಸಿಲಿಗೆ ಆವಿಯಾಗಿ ಮೇಲೆ ಹೋಗ್ತದೆ. ಹಂಗಿರುತ್ತೆ. ಈಗ ನೀವು ಅದೇ ಈಗ ಒಂದು ಚೀಲ 45 kg ಇದು ಯೂರಿಯಾ ಬ್ಯಾಗ್ ಹಾಕೋದು ಸಮ ಒಂದು ಬರೀ 500 ml ಇಂದ ಅರ್ಧ ಲೀಟ್ರಿಂದ ಸ್ಪ್ರೇ ಮಾಡಿದ್ರೆ ಸಾಕು. ನೀವೀಗ ಸ್ಪ್ರೇ ಮಾಡ್ತಿದ್ದಲ್ಲ 1 ಲೀಟ್ರಿಗೆ 4 ml ಹಾಕ್ಬೇಕು, 3ರಿಂದ 4 ml ಅಂದರೆ 20 ಲೀಟ್ರ್ ಟ್ಯಾಂಕ್ ಇದ್ರೆ 4 8 80 ml ಹಾಕಿ ಸ್ಪ್ರೇ ಮಾಡ್ಬೇಕು. ಅದೇನಾಗುತ್ತೆ, ನೀವು ಸ್ಪ್ರೇ ಮಾಡ್ತಿದ್ದಲ್ಲ ಎಲೆ ಮೇಲೆ ಬೀಳುತ್ತೆ. ಎಲೆ ಮೇಲೆ ಬೀಳುತ್ತೆ. ಎಲೆಗೆ ಏನಿರ್ತಾವೆ ಸಣ್ಣ ಹೋಗಿರ್ತವೆ, ಕೂತಿರ್ತವೆ. ಈಗ ನಮ್ದು ಹೆಂಗೆ ಕೆಮ್ಮದಾಗ ನಾವು ಬೆವ್ದಾಗ ಬರ್ತದೆ ನೋಡಿ, ಬೆವ್ದ ಅಂಗತಿಗೆ ಗಿಡಗಳನ್ನು ಆ ಎಲೆ ಮೂಲಕ ಉಸಿರಾಡ್ತಿರ್ತವೆ. ನೀವು ಅದು ಸ್ಪ್ರೇ ಮಾಡಿದ ತಕ್ಷಣ ಎಲೆ ಮೇಲೆ ಅದು ಬಿದ್ದ ತಕ್ಷಣ ಅದು ಇಂಕೊಂಡ್ಬಿಡುತ್ತೆ, ಅಂದರೆ ಡೈರೆಕ್ಟ್ ಅದು ಅಡಿಗೆ ಎಲ್ಲಿ ರೆಡಿ ಆಗುತ್ತೆ. ಈ ಗಿಡಗಳಿಗೆ ಅಡಿಗೆ ರೆಡಿ ಮಾಡ್ತೈತೆ, ತಾನ ಮಾಡ್ಕೊಂತೈತೆ. ಅದು ಎಲ್ಲಿ ಆಗುತ್ತೆ? ಎಲೆಯಾಗ ಆಗುತ್ತೆ. ಎಲೆ ಭಾಗದಾಗಾಗಿ ಕಾಯಿಗೆ ಹೋಗಿ ಶೇಖರಣೆ ಆಗುತ್ತೆ. ಈಗ ನಾವೇನು ತಿಂತೀವಿ, ಕಾಯಿ ತಿಂತೀವಲ್ಲ, ಅದು ಅಡಿಗೆನ ನಾವು ತಿನ್ನೋದು. ಹಂಗಾಗಿ ಈಗ ನಾವೇನು ಮಾಡ್ತೀವಿ, ಈಗ ನೆಲಕ್ಕೆ ಹಾಕ್ಕೊಂತ ಹೋಗ್ತೀವಿ, ಒಂದು 50% ಸಿಗ್ತೈತಿ, 50% ಮೇಲೆ ಆವಿಯಾಗಿ ಬಿಸಿಲಿಗೆ ಆವಿಯಾಗಿ ಹೋಗ್ಬಿಡ್ತೈತಿ. ಅದು ಮತ್ತೆ ಬೇರಿಂದ ಸೀದಾ ಬರ್ಬೇಕು, ಎಲೆಗೆ ಬರ್ಬೇಕು, ಎಲೆಗೆ ಅಲ್ಲಿ ಬಂದು ಅಡಿಗೆ ಆಗ್ಬೇಕು, ಅದಾದಮೇಲೆ ಕಾಯಿಗೆ ಹೋಗ್ಬೇಕು. ಅಲ್ಲಿ ನಮಗೆ ಭಾಳ ಲಾಸ್ ಆಗುತ್ತೆ. ಎಫಿಷಿಯೆಂಟ್ ಅಂದರೆ ನಾವು 50% ಅಷ್ಟೇ ಅದು ಯೂಸ್ ಆಗುತ್ತೆ. ನಾವು ಒಂದು 100 ಗ್ರಾಮ್ ಹಾಕಿದ್ರೆ 50 ಗ್ರಾಮ್ ಅಷ್ಟೇ ಯೂಸ್ ಆಗುತ್ತೆ. ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಎಷ್ಟು ಸ್ಪ್ರೇ ಮಾಡ್ತೀವಿ ಅದು 90% ಯೂಸ್ ಆಗುತ್ತೆ. ಆಮೇಲೆ ನೀವು ಭಾಳ ಕಡಿಮೆ ಇದೆ, 240 ರೂಪಾಯಿ ಅಷ್ಟೇ ಐತೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೇಡ ಜಂಗಮರ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ 20ನೇ ದಿನ ಮುಂದುವರೆದಿದೆ.
ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೇಡೆ ಜಂಗಮರ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ 20ನೇ ದಿನ ಮುಂದುವರಿಸಿದ್ದಾರೆ. ಮಂಗಳವಾರ ಬಿಡಿ ಹಿರೇಮಠ ಅವರು ಮಾತನಾಡಿ, ಜುಲೈ 23 ಶನಿವಾರದಂದು ನಾಡಿನ ಪೂಜ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಕೆಲಸ ಇಲ್ಲದ ಕೆಲವರು ದಿನಾಂಕ ಬದಲಾಗಿದೆ, ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ರದ್ದಾಗಿದೆ ಎಂದು ಹೇಳುತ್ತಾ ತಿರುಗಾಡುತ್ತಿದ್ದಾರೆ. ಇಂತಹ ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು ಎಂದು ಬೇಡ ಜಂಗಮ ಒಕ್ಕೂಟದ ಅಧ್ಯಕ್ಷರಾದ ಬಿಡಿ ಹಿರೇಮಠ್ ಎಲ್ಲಾ ಮಠಾಧೀಶರಿಗೆ ತಿಳಿಸಿದ್ದಾರೆ. ಈಗಾಗಲೇ ಚರ್ಚೆಯಾಗಿದೆ. ನನ್ನ ಜೊತೆ ನಾಡಿನ ಪೂಜ್ಯರು ಮಾತನಾಡಿದ್ದಾರೆ. ತಾವೆಲ್ಲ ಪೂಜ್ಯರು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಸಾನ್ನಿಧ್ಯ ವಹಿಸಿಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ಶಿವಕುಮಾರ್ ಕೆಂಬಾವಿ ಹಿರೇಮಠ್ ಮತ್ತು ಚನ್ನು ಗೋಣಾಳ್ಮಠ್ ಇಲ್ಕಲ್. ಯರಗಟ್ಟಿ ಮತ್ತು ಸಮೀಪದ ಬೂದಿಕೊಪ್ಪ ಗ್ರಾಮದ ಮನೆಗಳಲ್ಲಿ ಕಳ್ಳತನ ಮಾಡಿರುವಂತಹ ಆರೋಪಿಯನ್ನ ಯರಗಟ್ಟಿಯಲ್ಲಿ ಬಂಧಿಸಿದ್ದಾರೆ. ಯರಗಟ್ಟಿ ಮತ್ತು ಸಮೀಪದ ಬೂದಿಕೊಪ್ಪ ಗ್ರಾಮದ ಮನೆಗಳಲ್ಲಿ ಕಳ್ಳತನ ಮಾಡಿರುವ ಆರೋಪಿಯನ್ನು ಸೋಮವಾರ ರಾತ್ರಿ ಯರಗಟ್ಟಿಯಲ್ಲಿ ಬಂಧಿಸಿದ್ದಾರೆ. ಪಟ್ಟಣದ ಮುನಾವರಲಿ ಹಣಬರಹಟ್ಟಿ ಎಂಬುವರ ಮನೆ ಬಾಗಿಲು ಮುರಿದು 15,000 ನಗದು ಹಾಗೂ ಬಂಗಾರದ ಮಂಗಳಸೂತ್ರ, ಕಿವಿ ಓಲೆ ಕಳ್ಳತನ. ಬೂದಿಕೊಪ್ಪ ಗ್ರಾಮದ ಫಕೀರಪ್ಪ ತೆನಗಿ ಅವರ ಮನೆಯಲ್ಲಿ 25,000 ನಗದು ಮತ್ತು ಬಂಗಾರದ ಚೈನ್, ಸರ, ತಾಯತ ಕಳ್ಳತನ ಹಾಗೂ ಅದೇ ಗ್ರಾಮದ ಮಹಾದೇವ್ ದಂಡಯ್ಯನವರ ಎಂಬುವರ ಮನೆಯಲ್ಲಿ ಬಂಗಾರದ ಸರ, ಜುಮುಕಿ, ಬುಗುಡಿ, ತಾಲೂಕು ರಿಂಗ್ ಮತ್ತು ಬೆಳ್ಳಿಯ ಕಾಲ್ಚೈನ ಮತ್ತು ರಿಂಗ್ ಕಳ್ಳತನ ಮಾಡಿದ್ದಾನೆ. ಈ ಪೈಕಿ ಆರೋಪಿಯಿಂದ ಒಟ್ಟು 60 ಗ್ರಾಂ ಬಂಗಾರ, 210 ಗ್ರಾಂ ತೂಕದ ಬೆಳ್ಳಿ ಹಾಗೂ 8,300 ರೂಪಾಯಿ ನಗದು ಮತ್ತು ಕಬ್ಬಿಣದ ಸಣ್ಣ ಚಕ್ಕಡಿಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಎಸ್ಪಿ ರಾಮನಗೌಡ ಹಟ್ಟಿ, ಸಿಪಿಐ ಮೌನೇಶ್ವರ್ ಮಾಲಿಪಾಟೀಲ್, ಮುರುಗೋಡ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಜನರಾದ ಕೆಬಿ ಅಲಗರಾವುತ್, ವಿಡಿ ಸಕ್ರಿ, ಎಂಬಿ ಸಣ್ಣನಾಯ್ಕ, ಎವಿ ಜೊತೆನ್ನವರ್, ಬಿಎಸ್ ಅಂತರಗಟ್ಟಿ, ಐಎಸ್ ಒಕ್ಕುಂದ, ಎಸ್ಎಂ ಜವಳಿ, ಆರ್ಬಿ ಸಸಾಲಟ್ಟಿ, ಎಂಎಸ್ ಔರಾದಿ ಮತ್ತು ಎಚ್ಆರ್ ರಾಮಗೌಡ್ರ ಇವರ ತಂಡ ಈ 3 ಪ್ರಕರಣಗಳನ್ನು ಪತ್ತೆ ಮಾಡಿದ್ದು, ಈ ತಂಡದಲ್ಲಿ ಇರುವ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಮತ್ತು ಹೆಚ್ಚುವರಿ ಎಸ್ಪಿ ಬೆಳಗಾವಿ ಅವರ ಕಾರ್ಯವೈಖರಿ ಪ್ರಶಂಸನೆ ಮಾಡಿ ಶ್ಲಾಘಿಸಿದ್ದಾರೆ. ವರದಿ ಶಿವಕುಮಾರ್ ಕೆಂಬಾವಿ ಹಿರೇಮಠ್ ಜೊತೆ ಚನ್ನು ಗೋಣಾಳ್ಮಠ್. ದಿನಾಂಕ 20/7/2022 ಬುಧವಾರದಂದು ಕಾಟನ್ ಸೆಲ್ ಸೊಸೈಟಿ ಗದಗ್ದಲ್ಲಿ ಗದಗ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಯನ್ನು ನಡೆಸಲಾಯಿತು. ದಿನಾಂಕ 20/7/2022 ಬುಧವಾರದಂದು ಮಧ್ಯಾಹ್ನ 2 ಗಂಟೆಗೆ ಕಾಟನ್ ಸೆಲ್ ಸೊಸೈಟಿ ಗದಗ್ದಲ್ಲಿ ಗದಗ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯ ನೇತೃತ್ವವನ್ನು ಗದಗ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಿಎಸ್ ಪಾಟೀಲ್ ಅವರು ವಹಿಸುವರು. ಸದರಿ ಸಭೆಯಲ್ಲಿ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು, ಜಿಲ್ಲೆಯ ಕೆಪಿಸಿಸಿ ಪದಾಧಿಕಾರಿಗಳು, ಜಿಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗದಗ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಸದರಿ ಸಭೆಯಲ್ಲಿ ಉಪಸ್ಥಿತರಿರುವಂತೆ ಮಾನ್ಯ ಜಿಲ್ಲಾಧ್ಯಕ್ಷರು ಈ ಮೂಲಕ ವಿನಂತಿಸಿರುತ್ತಾರೆ. ಸದರಿ ಸಭೆಯಲ್ಲಿ ಚರ್ಚಿಸುವಂತಹ ವಿಷಯಗಳು ಈ ರೀತಿ ಇವೆ. ಪಕ್ಷದ ಸಂಘಟನೆಯನ್ನ ಕುರಿತು, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಎಸ್ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಅಮೃತ್ ಮಹೋತ್ಸವ ಕಾರ್ಯಕ್ರಮ ಕುರಿತಾಗಿ ಪೂರ್ವಭಾವಿ ಸಭೆ, 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ 75 ಕಿಲೋಮೀಟರ್ ನಡಿಗೆ ಕುರಿತು ಪೂರ್ವಭಾವಿ ಸಭೆ, ಈ ಕುರಿತು ಚರ್ಚೆಯನ್ನ ನಡೆಸಲಾಗುತ್ತದೆ. ಕಾಟನ್ ಸೆಲ್ ಸೊಸೈಟಿ ಗದಗ್ನಲ್ಲಿ ಈ ಸಭೆ ನಡೆಯಲಿದೆ. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಸಾರ್ವಜನಿಕರಿಗೆ ವಿತರಣೆಯಾಗಬೇಕಾಗಿದ್ದಂತಹ 7,282 ಕ್ವಿಂಟಲ್ ಜೋಳ ದುರುಪಯೋಗದ ಬಗ್ಗೆ ಕಳೆದ ಕೆಲ ದಿನಗಳ ಹಿಂದೆ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ 2 ಆರೋಪಿತರು ಬಂಧಿತರಾಗಿದ್ದರು. ಸಾರ್ವಜನಿಕರಿಗೆ ವಿತರಣೆಯಾಗಬೇಕಾಗಿದ್ದಂತಹ 7,282 ಕ್ವಿಂಟಲ್ ಜೋಳ ದುರುಪಯೋಗದ ಬಗ್ಗೆ ಕಳೆದ ಕೆಲ ದಿನಗಳ ಹಿಂದೆ ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ 2 ಆರೋಪಿತರು ಬಂಧಿತರಾಗಿದ್ದರು. ಪ್ರಕರಣ ಕುರಿತಂತೆ ಸಿರುಗುಪ್ಪ ಸಿಪಿಐ ಯಶವಂತ್ ಬಿಸ್ನಳ್ಳಿ ಇವರು ಈ ಪ್ರಕರಣದ ಮುಖ್ಯ ಆರೋಪಿ ಉಗ್ರಾಣದ ಗೋದಾಮು ವ್ಯವಸ್ಥಾಪಕ ಬಸವರಾಜ್ ಇವರಿಂದ 10 ಲಕ್ಷ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಶಾಮೀಲ
ಮಾಡಲಾಗಿರುವಂತಹ ಆರೋಪದ ಮೇಲೆ ಮತ್ತೆ 4 ಆರೋಪಿತರನ್ನು ಬಂಧಿಸಲಾಗಿದ್ದು ಪ್ರಕರಣದಲ್ಲಿ ಇವರ ಪಾತ್ರವೂ ಇದೆ. ಈ ಪ್ರಕರಣದಲ್ಲಿ ಇನ್ನೂ ಅನೇಕ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರ ಹೆಸರುಗಳು ಕೇಳಿಬಂದಿದ್ದು ಪೊಲೀಸ್ ಅಧಿಕಾರಿಗಳು ತಂಡಗಳನ್ನು ರಚಿಸಿಕೊಂಡು ವ್ಯಾಪಕ ಬಲೆಯನ್ನ ಬೀಸಿದ್ದಾರೆ. ಕೆಲವರು ಈಗಾಗಲೇ ತಲೆಮರೆಸಿಕೊಂಡಿದ್ದು ಕೆಲವೇ ದಿನಗಳಲ್ಲಿ ಅವರನ್ನು ಸಹ ಬಂಧಿಸಲಾಗುವುದು ಎಂದು ತಿಳಿದು ಬಂದಿದೆ. ಸೋಮವಾರದಂದು ಬಂಧಿತ ಆರೋಪಿಗಳೆಂದರೆ ಸಿರುಗುಪ್ಪದ KWC ಗೋದಾಮು ವ್ಯವಸ್ಥಾಪಕಿ ಅನುಪಮ, ಅಕ್ರಮ ವ್ಯವಹಾರಕ್ಕೆ ಸಹಕಾರ ನೀಡಿದ ಮಲ್ಲಿಕಾರ್ಜುನ್ KWC, ಗೋದಾಮಿನ ಡಾಟಾ ಎಂಟ್ರಿ ಆಪರೇಟರ್ ಬಾಲಾಜಿ ಮತ್ತು 1680 ಕ್ವಿಂಟಲ್ ಜೋಳವನ್ನು ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜೋಳ ಖರೀದಿಸಲು ರೀತಿ ನಕಲಿ ಬಿಲ್ಗಳನ್ನು ತಯಾರಿಸಿ ಅವ್ಯವಹಾರಕ್ಕೆ ಸಹಕಾರ ನೀಡಿದ ನಗರದ ಮಾಜಿ ನಗರಸಭೆ ಸದಸ್ಯ ವಿರೂಪಾಕ್ಷಿ ಇವರುಗಳನ್ನು ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ರಾಜೇಸಾಬ್ NKS TV4 ಸಿರುಗುಪ್ಪ. ಬಿಜೆಪಿ ಎಸ್ಎಸ್ಸಿ ಮೋರ್ಚಾದ ವತಿಯಿಂದ ಸಿಂಧನೂರಿನ ವಿಕಲಚೇತನ ಬುದ್ಧಿಮಾಂದ್ಯ ವಸತಿ ರಹಿತ ಶಾಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಎಸ್ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಬಿಜೆಪಿ ಎಸ್ಎಸ್ಸಿ ಮೋರ್ಚಾದ ವತಿಯಿಂದ ಸಿಂಧನೂರಿನ ವಿಕಲಚೇತನ ಬುದ್ಧಿಮಾಂದ್ಯ ವಸತಿ ರಹಿತ ಶಾಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಎಸ್ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ಮಾತನಾಡಿದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನಗೌಡ ಗೊರೆಬಾಳ್ ಅವರು, ನಮ್ಮ ದೇಶದಲ್ಲಿ ಎಲ್ಲ ಸಮುದಾಯಗಳಿಗೆ ಆದ್ಯತೆ ನೀಡುವ ಪಕ್ಷವೂ ಇದೆ ಎಂದರೆ ಅದು ಬಿಜೆಪಿ ಮಾತ್ರ ಎಂದರು. ಇದೇ ವೇಳೆ ಬುಡಕಟ್ಟು ಸಮುದಾಯದ ಮಹಿಳೆಯಾಗಿರುವಂತಹ ಶ್ರೀಮತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಿಂಧನೂರು ತಾಲೂಕಿನ ಬುಡಕಟ್ಟು ಜನಾಂಗದ ವತಿಯಿಂದ ಅಭಿನಂದನಾ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಧ್ವರಾಜ್ ಆಚಾರ್, ಬಿಜೆಪಿ ಎಸ್ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶರಣಬಸವ ವಕೀಲರು ಉಮಲೂಟಿ, ಬಿಜೆಪಿ ತಾಲೂಕಾ ಗ್ರಾಮೀಣ ಅಧ್ಯಕ್ಷರಾದ ಹನುಮೇಶ್ ಸಾಲಾಗುಂದ್, ನಗರ ಮಂಡಲ ಅಧ್ಯಕ್ಷರಾದ ನಿರುಪಾದಿ ಜೋಳದ್ರಾಶಿ, ಬಿಜೆಪಿ ಎಸ್ಎಲ್ ಮೋರ್ಚಾ ತಾಲೂಕಾ ಅಧ್ಯಕ್ಷರಾದ ಕೃಷ್ಣ ರಾಠೋಡ್, ಯುವ ಮೋರ್ಚಾದ ಗ್ರಾಮೀಣ ಮಂಡಳ ಅಧ್ಯಕ್ಷ ಸಿದ್ದು ಹೂಗಾರ್, ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದ ರವಿ ಉಪ್ಪಾರ್, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ಪಂಪಾಪತಿ ನಾಯಕ್, ಯಲ್ಲೂಸಾ ಬದಿ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ತಾಲೂಕಾ ಅಧ್ಯಕ್ಷರಾದ ಸಿರಾಜ್ ಪಾಷಾ, ರಾಜು ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಪರಶುರಾಮ್ ಎಂ, NKS TV4 ಸಿಂಧನೂರು. ಇವರಿಗೆ ನಮ್ಮ ಸಿಂಧನೂರಿನ ನಾಗರಾಜ್ ನಾಯಕ್, ಪಂಪಾಪತಿ ನಾಯಕ್, ಪ್ರೀತಮ್ ನಾಯಕ್ ಅವರು ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಭಾರತದ ರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿಯ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ NDA ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀ ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡಿದ್ದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬುಡಕಟ್ಟು ಮಹಿಳೆಯೊಬ್ಬರನ್ನು ಆಯ್ಕೆ ಮಾಡಿರುವುದು ಅತ್ಯಂತ ಗೌರವದ ವಿಷಯವಾಗಿದೆ. ಬುಡಕಟ್ಟು ಜನಾಂಗದವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಮತ್ತು ರಾಜ್ಯದ ಅಧ್ಯಕ್ಷರಿಗೆ ಬುಡಕಟ್ಟು ಜನಾಂಗದವರಾದ ನಾವುಗಳು ಆಭಾರಿಯಾಗಿದ್ದೇವೆ. ದ್ರೌಪದಿ ಮುರ್ಮು ಅವರ ಆಯ್ಕೆಯಿಂದ ಬಿಜೆಪಿ ಮೇಲಿರುವ ನಂಬಿಕೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಈ ಪತ್ರದ ಮೂಲಕ ತಿಳಿಸಿ ಅಭಿನಂದನಾ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಅವರ ಅನುಕರಣೆ ಮಾಡಲಿಕ್ಕೆ ಹೋಗಿ ನಾವೆಲ್ಲ ಕೇಕ್ ಕತ್ತರಿಸೋದು, ಮೊಂಬತ್ತಿ ಆರಿಸೋದನ್ನ ಕಲಿತು, ಆದರೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಸಿಂಧನೂರಲ್ಲೇ ನೋಡ್ತೀವಿ, ಭಾಳಷ್ಟು ಜನರು ತಮ್ಮ ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಿ, ಹೀಗೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಈ ರೀತಿ ಒಂದು ಅಲ್ಲೆಲ್ಲಿ ಹೋಗಿ ಆಚರಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಇನ್ನೂ ಒಂದು ಉತ್ತಮ ಬೆಳವಣಿಗೆ. ಯಾಕೆಂದರೆ ನಮ್ಮ ಹುಟ್ಟುಹಬ್ಬವನ್ನು ನಾವೇ ಮನೆಯಲ್ಲಿ ಮಾಡೋದಕ್ಕಿಂತ ಅನಾಥಾಶ್ರಮಗಳಲ್ಲಿ, ಇವಾಗ ಮಕ್ಕಳ ಶಾಲೆಗಳಲ್ಲಿ ಅವರಿಗೆ ಅನಾಥರು ಅವ್ರಿಗೆ ಯಾರು ತಂದೆ ತಾಯಿ ಇರೋದಿಲ್ಲ, ಅವ್ರು ಬಂದಿರ್ತಾರೆ ಶಾಲೆಯಲ್ಲಿ, ಅಲ್ಲೇ ಸಿಕ್ಕೊಂಡಿರ್ತಾರೆ. ಯಾರೋ ಒಬ್ಬರು ದಾನಿಗಳನ್ನ ದಾನ ಧರ್ಮಗಳಿಂದ ಧರ್ಮ ಛತ್ರಗಳು ಇವಿಗೆ ನಡೀತಾ ಇರ್ತಾರೆ. ಅವರಿಗೆ ಹುಟ್ಟುಹಬ್ಬ ಯಾವಾಗ ಅವ್ರು ಹುಟ್ಟಿದ್ದೇ ನೆನಪಿರೋದಿಲ್ಲ, ಹಬ್ಬ ಯಾವ ಮಕ್ಕಳು. ಹಾಗಾಗಿ
ನಮ್ಮಂಥವರೆಲ್ಲ ಅಲ್ಲಿ ಹೋಗಿ ಊಟಪ್ಪ ಮಾಡ್ಕೊಂಡಿದ್ದು ಅವ್ರಿಗೊಂದು ಏನೋ ಸಂತೋಷ. ಒಬ್ಬ ಹಿಂದುಳಿದ ವರ್ಗದ ದಲಿತ ವರ್ಗದ್ದು ರಾಜ್ಯಾಧ್ಯಕ್ಷರು ಯಾವುದೇ ಪಕ್ಷದಲ್ಲಿ ಮಾಡಲಿಲ್ಲ. ನಮ್ಮ ಪಕ್ಷದವರು ಮಾಡಿ ರಾಜ್ಯದಲ್ಲೆಲ್ಲ ದೇಶಕ್ಕೆ ಒಂದು ಮಾದರಿ ಆಗಬೇಕಂತೇಳಿ ಚಲುವರಾಯ ಸ್ವಾಮಿ ಅವರು ಒಂದು ಪಕ್ಷದ ಆದೇಶದ ಮೇರೆಗೆ SC ಘಟಕದವರು ಮಾಡಬೇಕು ಅಂತೇಳಿ ಇವತ್ತು ಯಾರು ಯಾವ ಪಕ್ಷದಿಲ್ಲ. ಅಲ್ಲಿ ಸೋನಿಯಾ ಗಾಂಧಿ ಮಾಡ್ಬಿಡ್ತಾರೆ, ಅಲ್ಲಿ ಇಂದಿರಾ ಗಾಂಧಿ ಮಾಡ್ತಾರೆ. ಆ ಪಕ್ಷದಲ್ಲಿ ಇವತ್ತು SC ಘಟಕದವರು ಕಾಂಗ್ರೆಸ್ನಾಗಲಿ JDSನಾಗಲಿ ಯಾರಂತೂ ಗೊತ್ತಿಲ್ಲ. ಅಂಥ ಸ್ಥಿತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅದಲ್ಲ, ಎಲ್ಲರಿಗೂ ಆದ್ಯತೆ ಕೊಡಬೇಕು. ಆಮೇಲೆ ಭಾರತೀಯ ಪಕ್ಷ ಒಂದು ಕುಟುಂಬ ಇದ್ದಾಗ ಅಂತೇಳಿ ಇವತ್ತು ನಮ್ಮ ಚಲುವರಾಯ ಸ್ವಾಮಿ ಅವರಿಗೆ ಮೊನ್ನೆ MLC ಮಾಡಿದ್ದಾರ ಅಂತ ರಾಜ್ಯಾಧ್ಯಕ್ಷರು ಕೊಟ್ಟಾರ. ಇವತ್ತು ಅವರು ಹುಟ್ಟುಹಬ್ಬವನ್ನು ನಾವೆಲ್ಲರ ಸಂತೋಷದಿಂದ ಈ ಸ್ಕೂಲಲ್ಲಿ ನಿನ್ನೆ ವಿಚಾರ ಮಾಡಿದಾಗ ನಮ್ಮ SC ಘಟಕದವರು ಹೇಳಿದಾಗ ಎಲ್ಲರೂ ಕೂಡಿ ಮಾಡಪ್ಪ ನಮ್ಮ ಪಕ್ಷಕ್ಕೆ ಕರೆದು ಅಂತ ಹೇಳಿದ್ರು. ಅವರ ಅಧ್ಯಕ್ಷರಾದ ಕರೆದು ಬಂದಿದ್ದು ಅವರಿಗೆ ಶುಭಾಶಯಗಳು ಕೋರೋಣ. ಮಕ್ಕಳಿಗೆ ಹೋಗಿ ಸಮಯ ಭಾಳ ಆಗ್ತದೆ. ನೀವಿನ್ನ ಯಾರು ಮಾತಾಡ್ರಿ ಇಲ್ಲಿ ಅಮ್ಮ ಅವ್ರು ಏನು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಆದೇಶವನ್ನು ಎಲೆಕ್ಷನ್. ಕುಕನೂರು ತಾಲೂಕಿನ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀಮಠದ 15ನೇ ವರ್ಧನೋತ್ಸವ ಆಚರಣೆಯನ್ನ ಮಾಡಲಾಯಿತು. ಕುಕನೂರು ತಾಲೂಕಿನ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀಮಠದ 15ನೇ ವರ್ಧನೋತ್ಸವ ಆಚರಣೆಯನ್ನ ಮಾಡಲಾಯಿತು. ಪ್ರತಿ ವರ್ಷದಂತೆ ಈವರೆಗೂ ಮಠದ ಸತ್ವ ಪರಂಪರೆಯಂತೆ ಶ್ರೀಮದ್ ಟೀಕಾಕೃತಾತ್ಪದರ ಆರಾಧನಾ ಮಹೋತ್ಸವ ಹಾಗೂ ಶ್ರೀಮಠದ 15ನೇ ವರ್ಧಂತಿಯೋತ್ಸವವು ಶುಭಕೃತ ನಾಮ ಸಂವತ್ಸರ ಆಷಾಢ ಕೃಷ್ಣ ಪಂಚಮಿ ಹಾಗೂ ಷಷ್ಠಿಯಂದು ದಿನಾಂಕ 18/7/2022 ಸೋಮವಾರ ದಿವಸ ಹಾಗೂ ಮಂಗಳವಾರದಂದು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. 18 ಮತ್ತು 19ನೇ ತಾರೀಕಿನಂದು ಸೋಮವಾರ ಮತ್ತು ಮಂಗಳವಾರ ದಿವಸ ಶ್ರೀಮದ್ ಜಯತೀರ್ಥರ ಆರಾಧನೆ ಬೆಳಗ್ಗೆ 5:30ಕ್ಕೆ ಸುಪ್ರಭಾತ, 7:30ಕ್ಕೆ ಅಷ್ಟೋತ್ತರ ಪಾರಾಯಣ, 8 ಗಂಟೆಗೆ ವಿಶೇಷ ಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಅಲಂಕಾರ, ಕನಕಾಭಿಷೇಕ, ಮಧ್ಯಾಹ್ನ 12:30ಕ್ಕೆ ಪಂಡಿತರ ಪ್ರವಚನ, ನಂತರದಲ್ಲಿ ನೈವೇದ್ಯ, ಅಷ್ಟೋತ್ತರ ಸಮರ್ಪಣೆ, ಸೇವಕರಿಗೆ ತೀರ್ಥ ಪ್ರಸಾದ ವಿತರಣೆ, ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮಗಳು ನಡೆದವು. ಸಕಲ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಉಭಯ ಗುರುಗಳ ಕೃಪೆಗೆ ಪಾತ್ರರಾದರು. ಶ್ರೀ ರಾಘವೇಂದ್ರ ದೇವಸ್ಥಾನ ಕಮಿಟಿಯ ಗಿರಿಧರ್ ಗ್ರಾಮ್ ಪುರೋಹಿತ್ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಿದರು. ತದನಂತರದಲ್ಲಿ 19ನೇ ತಾರೀಕಿನ ದಿವಸ 10:30 ಬೆಳಗ್ಗೆ ಶ್ರೀಮದ್ ಪವಮಾನ ಹೋಮ ಪೂರ್ಣಾಹುತಿ ವಿದ್ಯಾವಾಸ್ ಜೋಶಿ ಹಲಗೇರಿ ಇವರಿಂದ ಪವಮಾನ ಹೋಮ ಮತ್ತು ನವಗ್ರಹ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮಗಳು ನೆರವೇರಿದವು. ಮಹಾಮಂಗಳಾರತಿಯೊಂದಿಗೆ ಸಾಯಂಕಾಲ 6 ಗಂಟೆಗೆ ಮಹಿಳಾ ಮಂಡಳ ವತಿಯಿಂದ ಭಜನೆ ಮತ್ತು ಪಲ್ಲಕ್ಕಿ ಸೇವೆ, ಮಹಾಮಂಗಳಾರತಿಯೊಂದಿಗೆ 6:30 ಶ್ರೀಮತಿ ಪಲ್ಲವಿ ಮುಜುಂದಾರ್ ರಾಯಚೂರು ತಂಡದಿಂದ ದಾಸವಾಣಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಟ್ರಸ್ಟ್ ಅಧ್ಯಕ್ಷರು ರವಿಕುಮಾರ್ ಸರ್ ಮುಕದ್ದಂ, ದತ್ತುರಾವ್ ಕುಲಕರ್ಣಿ, ಮಾಣಿಕ್ರಾವ್ ಪಟ್ವಾರಿ, BR ತಾಸಿನ್, ಶ್ರೀಪಾದ್ ದೀಕ್ಷಿತ್, ರಮೇಶ್ ಕುಲಕರ್ಣಿ, ಗಿರಿಧರ್ ನಿಲೋಗಲ್, ಗಿರಿಧರ್ ಗ್ರಾಮ್ ಪುರೋಹಿತ್ ಮುಕುಂದ್ರಾವ್ ಕುಲಕರ್ಣಿ, ವಾಜಿರಾಯ್, ದತ್ತಾತ್ರೇಯ ಪೂಜಾರ್, ರಾಘವೇಂದ್ರ ಗ್ರಾಮ್ ಪುರೋಹಿತ್, ರಾಘವೇಂದ್ರ ಪಾದಯಾತ್ರೆ ಮಂಡಳಿ, ಮಹಿಳಾ ಭಜನಾ ಮಂಡಳಿ, ವಿಪ್ರ ಸಮಾಜದ ಗುರು ಹಿರಿಯರು ಹಾಗೂ ಸ್ನೇಹಿತರು, ಮಹಿಳೆಯರು ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ಮತ್ತೆ ಯಾರಾದರೂ ಬರ್ತಾರಾ ಮಠಕ್ಕೆ ವಿಶೇಷ ಅತಿಥಿಗಳು? ಇವತ್ತು ಶ್ರೀಮತಿ ಡಾಕ್ಟರ್ ಪಲ್ಲವಿ ಆಶ್ರಿತ್ ಇವರಿಂದ ಸಂಗೀತ ಕಾರ್ಯಕ್ರಮ. ಇವರು ಆಕಾಶವಾಣಿ ಕಲಾವಿದೆಯರು ಹಾಗೂ ತಿರುಪತಿ ತಿರುಮಲ ದೇವಸ್ಥಾನದ ಕಲಾವಿದರಾಗಿ ಸೇವೆ ಸಲ್ಲಿಸ್ತಿರ್ತಾರೆ. ಇವ್ರ ಜೊತೆಗೆ ನಾಡಿನ ಪ್ರಖ್ಯಾತ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀ ಗೋಪಾಲ್ ಗುಡಿಬಂಡೆ ಅವರು ಹಾಗೂ ಶ್ರೀಪಾದ್ ಶಾಸ್ತ್ರಿ ಅವರು ಕೂಡ ಇವರಿಗೆ ಸಾಥ್ ನೀಡಲಿಕ್ಕೆ ಬರ್ಲಿಕ್ಕತ್ತಾರ. ಇದೇ ಥರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ತಿಂಗಳು ಗುರುರಾಘವೇಂದ್ರರ 351ನೇ ಆರಾಧನಾ ಮಹೋತ್ಸವದಲ್ಲಿ ಕೂಡ ನಾವು ನಿರ್ಧರಿಸಿದ್ದೇವೆ. ಅದರ ಪತ್ರಿಕಾಗೋಷ್ಠಿಯಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಮಠದಲ್ಲಿ ವರ್ಧಂತಿ ಉತ್ಸವ. ಶ್ರೀಮಠ ಪ್ರಾರಂಭವಾಗಿ 15 ವರ್ಷ ಪೂರೈಸುತ್ತಿದ್ದು, ಈ ಸುಸಂದರ್ಭದಲ್ಲಿ ಶ್ರೀಮಠದ ವರ್ಧಂತಿ ಉತ್ಸವವನ್ನು ಅದ್ಧೂರಿಯಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಇಂದು ದಿನಾಂಕ 19/7/2022 ಮಂಗಳವಾರದಂದು ಆಚರಿಸಲು
ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ನಿರ್ಧರಿಸಿದೆ. ಅದರಂತೆ ಬೆಳಿಗ್ಗೆ ವಿಶೇಷ ಪೂಜೆ, ವಿಶೇಷ ಪಂಚಾಮೃತ, ಪುಷ್ಪಾಲಂಕಾರ ಸೇವೆಗಳು ಜರುಗಿದ್ದಾವೆ. ಈಗ ಪ್ರಸ್ತುತ ಪವಮಾನ ಹೋಮ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠವು ತನ್ನ ಸತ್ಪರಂಪರೆಯಂತೆ ಪವಮಾನ ಹೋಮವನ್ನು ಪ್ರತಿ ವರ್ಷ ಮಾಡುತ್ತಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಮ ಮತ್ತು ಹೋಮದ ಪೂರ್ಣಾಹುತಿ ನಡೆಯಲಿದೆ. 12:30 ಗಂಟೆಗೆ ಹೋಮದ ಪೂರ್ಣಾಹುತಿ ಆಗಲಿದ್ದು, ಸಕಲ ಸದ್ಭಕ್ತರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ತದನಂತರ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ತೀರ್ಥ ಪ್ರಸಾದ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀಮಠದ ವರ್ಧಂತಿ ಉತ್ಸವದ ಅಂಗವಾಗಿ ನಾವು ನಡೆಸಿಕೊಳ್ಳಲಿಕ್ಕಿದ್ದೀವಿ. ಈ ಒಂದು ವಿಶೇಷ ದಿನ ಶ್ರೀಮದ್ ಜಯತೀರ್ಥರ ಉತ್ತರಾರಾಧನೆ ಕೂಡ ಆಗಿದ್ದು, ನಿನ್ನೆ ಜಯತೀರ್ಥರ ಮಧ್ಯಾರಾಧನೆಯನ್ನು ವಿಜೃಂಭಣೆಯಿಂದ ನಾವು ಆಚರಿಸಿದ್ದೇವೆ. ಶ್ರೀಮದ್ ಜಯತೀರ್ಥರು ಸನಾತನ ಧರ್ಮಕ್ಕೆ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ಅನೇಕ ಗ್ರಂಥ ಸುಳಾದಿಗಳನ್ನು ಹಾಗೂ ವಿವಿಧ ಧಾರ್ಮಿಕ ಪರಂಪರೆಗಳನ್ನು ಹಾಕಿಕೊಟ್ಟ ಮಹಾಪುರುಷರಾಗಿರ್ತಾರೆ. ಇವರ ಈ ಒಂದು ಸತ್ಪರಂಪರೆಯಂತೆ ಶ್ರೀಮಠವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳ ಅನುಜ್ಞೆಯಂತೆ ಇಲ್ಲಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ. ವೇದ ರೂಪಿ ವೇದ ಭಗವಂತ ಆ ವೇದವನ್ನು ಅಪೌರುಷೇಯವಾದ ವೇದ, ಪುರುಷಕೃತವಾದದ್ದು ಅಲ್ಲ, ಅಂತಹ ಅಪೌರುಷೇಯವಾದದಿಂದಾಗಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದಲೇ ವಿಶೇಷವಾಗಿ ವೇದ ಮಂತ್ರಗಳಿಂದಾಗಿ ಭಗವಂತನಿಗೆ ಆಹುತಿಯನ್ನು ಕೊಡುವುದು. ಆ ನಿಟ್ಟಿನಲ್ಲಿ 610 ಮಂತ್ರಗಳಿಂದಾಗಿ ಭಗವಂತನನ್ನು ಸ್ತೋತ್ರವನ್ನು ಮಾಡಿ ಭಗವಂತನಿಗೆ ಆಹುತಿಯನ್ನು ಆಜ್ಞಾಹುತಿ ಇವಾಗಿಯೂ ಕೂಡ ಅನೇಕ ರೀತಿಯಲ್ಲಿ ಹೋಮಾನ ಹೋಮವನ್ನು ಮಾಡ್ತಾರೆ. ಆಚಾರ ಯಾಕೋ ಎಣ್ಣೆ ಆಗಿರ್ತಿಲ್ಲ, ಬಹಳ ತಲೆನೇ ಕಡಿಸ್ಕೊಳ್ಳಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ, ಹೌದಲ್ವ? ಚರು ಹಾಕಿಸ್ಲಿಲ್ಲ, ಎಳ್ಳು ಹಾಕಿಸ್ಲಿಲ್ಲ ಹೇಳಿಬಿಟ್ಟಿರ್ತಾರೆ. ಪಾಪ ಯಾವಾಗಲೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಾ ಬಂದಿರ್ತೀವಿ. ಆದರೆ ಅನೇಕ ರೀತಿ ಉಂಟು. ವಿಷ್ಣುದ್ದೇಶಕವಾದ ಹೋಮವನ್ನು ಮಾಡುವಾಗ ಯಾವುದೂ ಕೂಡ ಬೇಕಾಗಿಲ್ಲ. ವಿಷ್ಣುವನ್ನು ಉದ್ದೇಶ ಮಾಡಿಕೊಂಡು ಹಾಕುವಾಗ ಪವಮಾನ ಹೋಮವೇ ಕೂಡ ವಿಷ್ಣು ಉದ್ದೇಶಕವೂ ಇದೆ. ಅದೇ ರೀತಿಯಾಗಿ ಭುಜೋಟ್ಟಾಭೂತ ಉಚ್ಚಾಟನಾದಿ ರೂಪವಾಗಿರತಕ್ಕಂತಹ ಹೋಮವೂ ಕೂಡ ಯಾವ ಪವಮಾನ ಹೋಮ ಆಗಿದೆ. ಭೂತೋಚ್ಚಾಟನವನ್ನು ಮಾಡಬೇಕಾದರೂ ಕೂಡ ಪವಮಾನ ಮಂತ್ರಗಳನ್ನು ಹೇಳ್ತಾರೆ. ಭೂತೋಚ್ಚಾಟನಾದಿಗಳನ್ನು ಮಾಡಬೇಕಾದ್ರೆ ಎಳ್ಳು ಮುಂತಾದಗಳನ್ನು ಹಾಕಿ ಹೋಮವನ್ನು ಮಾಡ್ತಾರೆ. ಕೇವಲ ನರಸಿಂಹರೂಪಿಯಾಗಿರ್ತಕ್ಕಂಥ ಭಗವಂತನ ಉದ್ದೇಶ ಇಟ್ಟುಕೊಂಡ್ರೆ ಅಂದರೆ ಯಾವುದೂ ಕೂಡ ಬೇಕಾಗಿಲ್ಲ. ಕೇವಲ ಆಜ್ಯವನ್ನು ಮಾತ್ರ. ಭಗವಂತನಿಗೆ 2 ಆಹುತಿ ಇದೆ, ಒಂದು ಆಜ್ಯಾಹುತಿ, ಇನ್ನೊಂದು ಪಾಯಸ ಆಹುತಿ. ಪಾಯಸದಿಂದಾಗಿ ಆಜ್ಯದಿಂದಾಗಿ ಮಾತ್ರ ಮಾಡಬೇಕೇ ಹೊರತಾಗಿ ಉಳಿದ ಯಾವುದನ್ನೂ ಕೂಡ ಭಗವಂತ ಕೇಳೋದಿಲ್ಲ. ಹಾಗಾಗಿ ಇಲ್ಲಿ ಮಾಡಿದ್ದು ಕೇವಲ ನರಸಿಂಹ ಭಗವಂತನನ್ನು ಉದ್ದೇಶ ಇಟ್ಟುಕೊಂಡು. ಹಾಗಾಗಿ ಇಲ್ಲಿ ಆಚಾರ ಎಳ್ಳು ಹಾಕಿಲ್ಲ, ಸಂಬಂಧ ಇಲ್ಲ, ನನಗೆ ಗೊತ್ತಿದ್ದಷ್ಟು ನಾನು ಮಾಡಿದ್ದೇನೆ. ಹಾಗಾಗಿ ನರಸಿಂಹದೇವರನ್ನು ಉದ್ದೇಶ ಇಟ್ಟುಕೊಂಡು ಮಾಡುವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಜ್ಯ ಪದಾರ್ಥಗಳನ್ನು ಸೇರಿಸುವ ಕಾರಣವಿಲ್ಲ. ಸಿಂಧನೂರಿನ ಬಿಜೆಪಿ ಯುವ ಮೋರ್ಚಾದ ಗ್ರಾಮೀಣ ಮಂಡಳದ ಅಧ್ಯಕ್ಷರಾಗಿರುವಂತಹ ಸಿದ್ದು ಹೂಗಾರ್ ರವರು ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಸಿಂಧನೂರಿನ ಬಿಜೆಪಿ ಯುವ ಮೋರ್ಚಾದ ಗ್ರಾಮೀಣ ಮಂಡಳದ ಅಧ್ಯಕ್ಷರಾದ ಸಿದ್ದು ಹೂಗಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ಸಿದ್ದು ಹೂಗಾರ್ ಗೆಳೆಯರ ಬಳಗದ ವತಿಯಿಂದ ಹಾಗೂ ಬಿಜೆಪಿ ಯುವ ಮೋರ್ಚಾ ಗ್ರಾಮೀಣ ಮಂಡಳದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಣೆ ಕಾರ್ಯಕ್ರಮ ಹಾಗೂ ಶ್ರೀ ಅಂಬಾದೇವಿ ದೇವಸ್ಥಾನ ಬಸ್ ನಿಲ್ದಾಣ ಶ್ರೀ ಅಂಬಾದೇವಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಎಲ್ಲ ಜನರಿಗೆ ಊಟದ ವ್ಯವಸ್ಥೆ ಹಾಗೂ ಸಿಂಧನೂರು ಸುಕಲ್ಪೇಟೆ ಸರ್ಕಾರಿ ಉನ್ನತೀಕರಿಸಿದ ಶಾಲೆಯಲ್ಲಿ ಮಕ್ಕಳಿಗೆ ಬುಕ್ ಪೆನ್ ವಿತರಣೆ ಕಾರ್ಯಕ್ರಮ ಹಾಗೂ ವನಶ್ರೀ ಫೌಂಡೇಶನ್ ವತಿಯಿಂದ ಭಗೀರಥ ಕಾಲೋನಿಯಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮ ಹಾಗೂ ಕಾರುಣ್ಯನಲ್ಲಿ ರುದ್ರಶ್ರಮಣದಲ್ಲಿ ಜೈ ಭೀಮ್ ಗರ್ಜನೆ ಸಂಘಟನೆ ವತಿಯಿಂದ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮ ಹಾಗೂ ಆಶಾ ಕಿರಣ ಮತ್ತು ಬಡ ಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದಂತಹ ಕೆ ವಿರೂಪಾಕ್ಷಪ್ಪ ಮಸ್ಕಿ, ಮಾಜಿ ಶಾಸಕರಾಗಿರುವಂತಹ ಪ್ರತಾಪ್ ಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನಗೌಡ ಗೊರೆಬಾಳ್, ಹನುಮೇಶ್ ಸಾಲುಂದ್, ಗಂಗಣ್ಣ ಡಿಶ್, ಜೈ ಭೀಮ್ ಗರ್ಜನೆ ಅಧ್ಯಕ್ಷರಾದ ನಿರುಪಾದಿ ಸಾಸ್ಲ್ಮರಿ, ಪ್ರದೀಪ್ ಪೂಜಾರ್, ವನಸಿರಿ ಫೌಂಡೇಶನ್ ಅಧ್ಯಕ್ಷರಾದ ಅಮ್ರೇಗೌಡ ಮಲ್ಲಾಪುರ್, ಸಿದ್ದು ಮಾಡಿ ಸಿರಿವಾರ್, ಪರ್ವತ್ ರೆಡ್ಡಿ, ಮಲ್ಲಿಕಾರ್ಜುನ್ ಹೂಗಾರ್, ಭೀಮಣ್ಣ ಬೆಳಗುರ್ಕಿ ಸೇರಿದಂತೆ ಇನ್ನೂ ಹಲವರು ಯುವಕರು ಇದ್ದರು. ಪರಶುರಾಮ್ ಎಂ, NKS TV4 ಸಿಂಧನೂರು. ಸಿದ್ದು ಹೂಗಾರ್ ಅವರ 28ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ
ಎಲ್ಲ ಹಿರಿಯರು ಹೇಳಿದಂತೆ ಯುವ ಘಟಕದ ಅಧ್ಯಕ್ಷರು ಎಲ್ಲ ಪಕ್ಷ ಜಾತಿ ಭೇದ ತೊರೆದು ಎತ್ತರವಾಗಿ ಬೆಳೆದಿದ್ದಾರೆ. ಇನ್ನೂ ಎತ್ತರವಾಗಿ ಬೆಳ್ಳಿ ಅವರಿಗೆ ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಆ ಸಮಾಜದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಸಾಮಾನ್ಯ ಒಂದು ಹೂಗಾರ ಸಮಾಜ ಅಂದರೆ ಒಂದು ಸಣ್ಣ ಸಮಾಜದಲ್ಲಿ ಬೆಳೆದು ಇವತ್ತು ಎತ್ತರಕ್ಕಾಗಿ ಬೆಳೆದಿದ್ದಾರೆ. ಅವರನ್ನೆಲ್ಲರೂ ಆ ದೇವರು ಅವ್ರಿಗೆ ಆಶೀರ್ವಾದ ಮಾಡಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರು ಶುಭಾಶಯಗಳು. ಸಿದ್ದು ಹೂಗಾರ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅವರು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಇವತ್ತು ಪಕ್ಷದ ಸಂಘಟನೆಯಲ್ಲಿ ಅತ್ಯುತ್ತಮವಾಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸುವುದರ ಮೂಲಕ ಇವತ್ತು ಸಾಮಾಜಿಕವಾಗಿರುವಂಥ ಕಳಕಳಿಯನ್ನು ಹೊಂದಿರುವಂಥ ಒಬ್ಬ ಯುವಕ. ಇವತ್ತು ಭಗವಂತ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಮತ್ತು ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಅಂತೇಳಿ ಈ ಮೂಲಕ ಹಾರೈಸ್ತೇನೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಹೂಗಾರ್ ಇವರ 28ನೇ ಜನ್ಮದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುವಂಥ ಒಬ್ಬ ಯುವಕ, ಸದಾಕಾಲ ಸಾರ್ವಜನಿಕರ ಜೊತೆ ಬೆರೆಯುವಂಥ ಯುವಕ ಮತ್ತು ಎಲ್ಲ ಯುವಕರ ಗುಂಪನ್ನು ರಚಿಸಿಕೊಂಡು ತನ್ನದೇ ಆದ ರೀತಿಯಲ್ಲಿ ತನ್ನ ಬೆಳವಣಿಗೆಯನ್ನು ಕಾಣುವಂಥ ಒಂದು ನೋಡಿದರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಸಿದ್ದು ಹೂಗಾರ್ ಅವರ ಆಯುಷ್ಯ ಹೆಚ್ಚಾಗಲಿ, ಅವರು ಸಾರ್ವಜನಿಕರಿಗೆ ಸೇವೆ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂತೇಳಿ ನಾನು ಹಾರೈಸಿ ಅವರಿಗೆ ಉನ್ನತ ಹುದ್ದೆಗಳು ಸಿಗಲಿ ಅಂತೇಳಿ ನಾನು ಶುಭ ಕೊಡ್ತೇನೆ. ಧನ್ಯವಾದ. ಕೈ ಹಿಡಿದು ಸಪ್ತಪದಿಯನ್ನ ತುಳಿದು ತಾಳಿ ಕಟ್ಟಿದಂತಹ ಗಂಡನೇ ಕಟ್ಟಿಕೊಂಡ ಹೆಂಡತಿಯನ್ನ ಕತ್ತು ಕೊಯ್ದು ತನ್ನ ಕ್ರೂರತೆಯನ್ನು ಮರೆದಿದ್ದು ಈ ಘಟನೆ ಇಡೀ ಚಿಂತಾಮಣಿ ತಾಲೂಕಿನ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಕೈ ಹಿಡಿದು ಸಪ್ತಪದಿ ತುಳಿದು ತಾಳಿ ಕಟ್ಟಿದ ಗಂಡನೇ ಕಟ್ಟಿಕೊಂಡ ಹೆಂಡತಿಯನ್ನು ಕತ್ತು ಕೊಯ್ದು ತನ್ನ ಕ್ರೂರತೆಯನ್ನು ಮೆರೆದಿದ್ದು ಈ ಘಟನೆ ಇಡೀ ತಾಲೂಕಿನ ಜನತೆಯನ್ನ ಬೆಚ್ಚಿ ಬೀಳಿಸಿತ್ತು. ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ವೆಂಕಟಲಕ್ಷ್ಮಳನ್ನು ಕಳೆದ ವಾರ ತನ್ನ ಮನೆಯಲ್ಲಿ ಹಾಡು ಹಗಲೇ ಕತ್ತು ಕೊಯ್ದು ಕೊಲೆ ಮಾಡಿ ಮನೆಯಲ್ಲಿ ಇದ್ದಂತಹ ನಗ ನಾಣ್ಯವನ್ನು ದೋಚಿ ಪರಾರಿಯಾಗಿದ್ದಂತಹ ಘಟನೆ ತಾಲೂಕಿನಲ್ಲಿ ಪೈಶಾಚಿಕ ಕೃತ್ಯವಾಗಿತ್ತು. ಈ ಘಟನೆಯ ಆರೋಪಿಗಳನ್ನು ಪತ್ತೆ ಹಚ್ಚಲು ಗ್ರಾಮಾಂತರ ಪೊಲೀಸರು ಸವಾಲಾಗಿ ತೆಗೆದುಕೊಂಡಿದ್ದು ಕೊನೆಗೂ ಪ್ರಕರಣವನ್ನು ಭೇದಿಸಿ ಆರೋಪಿಯ ಕೈಗೆ ಬೇಡಿ ಹಾಕುವಲ್ಲಿ ಯಶಸ್ವಿಯಾಗಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಆರೋಪಿ ಸ್ಥಳೀಯ ಗ್ರಾಮ ಕತ್ರಿಗುಪ್ಪೆ ಗ್ರಾಮದ ಆಂಜನಪ್ಪ ಅಲಿಯಾಸ್ ಗೆಜ್ಜಲು ಆಂಜಿ ಎನ್ನಲಾಗಿದ್ದು, ಈತನೇ ತನ್ನ ಹೆಂಡತಿಯ ಕತ್ತನ್ನು ಕೊಯ್ದು ಪತಿಯಾಗಿದ್ದು ಈತ ಈಗ ಪೊಲೀಸರ ಅತಿಥಿಯಾಗಿ ಜೈಲನ್ನು ಸೇರಿದ್ದಾನೆ. ಒಟ್ಟಿನಲ್ಲಿ ಕಷ್ಟ ಸುಖ ದುಃಖದಲ್ಲಿ ಭಾಗಿಯಾಗಿ ಸಾಯುವವರೆಗೂ ಜೊತೆಯಾಗಿರುವುದಾಗಿ ಸಪ್ತಪದಿ ತುಳಿಯುವಾಗ ಮಾಡಿದ ಆಣೆ ಪ್ರಮಾಣಗಳಿಗೆ ಕಪ್ಪು ಚುಕ್ಕೆಯಂತೆ ಇದ್ದು ಇಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ರವಿಕುಮಾರ್, NKS TV4 ಚಿಂತಾಮಣಿ. ವೈದಿಕ ಚಾರಿಟೇಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ ಅರ್ಚಕ ಪುರೋಹಿತರ ಕಾರ್ಯಾಗಾರ ಮತ್ತು ಆಗಮಿಕರ ರಾಷ್ಟ್ರೀಯ ಸಾಧಕರ ಪ್ರಶಸ್ತಿಯನ್ನು ಗದಗ ಜಿಲ್ಲೆ ಗಜೇಂದ್ರಗಢದ ಶ್ರೀ ಕಾಲ್ಕಾಲೇಶ್ವರದ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿ ಗುರುಮಠ ಇವರಿಗೆ ನೀಡಿ ಸನ್ಮಾನಿಸಲಾಯಿತು. ವೈದಿಕ ಚಾರಿಟೇಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ ಅರ್ಚಕರ ಪುರೋಹಿತರ ಕಾರ್ಯಾಗಾರ ಮತ್ತು ಆಗಮಿಕರ ರಾಷ್ಟ್ರೀಯ ಸಾಧಕರ ಪ್ರಶಸ್ತಿ 5ನೇ ವರ್ಷದ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪತ್ರವನ್ನು ಗದಗ ಜಿಲ್ಲೆಯ ಗಜೇಂದ್ರಗಢ ನಗರದ ಶ್ರೀ ಕಾಲ್ಕಾಲೇಶ್ವರ ದೇವಸ್ಥಾನ ಅರ್ಚಕರಾಗಿರುವಂತಹ ವೇದಮೂರ್ತಿ ಶ್ರೀ ಮಲ್ಲಯ್ಯ ಸ್ವಾಮಿ ಕಳಕಯ್ಯ ಸ್ವಾಮಿ ಗುರುಮಠ ಇವರಿಗೆ ನೀಡಿ ಸನ್ಮಾನಿಸಲಾಗಿತ್ತು. ಶ್ರೀಯುತರು ವೈದಿಕ ಪರಂಪರೆಯಲ್ಲಿ ಜನಿಸಿ ವೇದ, ಸಂಸ್ಕೃತಿ, ಜ್ಯೋತಿಷ್ಯ ಭಾಗಗಳಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ 10 ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ ಮತ್ತು ವೈದಿಕ ಪರಂಪರೆಯ ಉಳಿವಿಗಾಗಿ ಸಾಕಷ್ಟು ಶ್ರಮಿಸಿರುತ್ತಾರೆ. ಇವರು ಪಡೆದಿರುವಂತಹ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗುರುತಿಸಿ ಗಜೇಂದ್ರಗಢದ ಶ್ರೀ ಕಾಲ್ಕಾಲೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ರಾಜಮಾತೆ ಶ್ರೀಮತಿ ಮಂಗಳಾದೇವಿ ದೇಶ್ಮುಖ್ ಅವರು ಮಲ್ಲಯ್ಯ ಸ್ವಾಮೀಜಿಯವರ ಗುರುಗಳಾಗಿರುವಂತಹ KS ಗಾರ್ವಾಡ್ ಹಿರೇಮಠ್ ಹಾಗೂ SS ತಾರ್ವಾಳ್ ಗುರುಗಳಿಂದ ವೇದಮೂರ್ತಿ ಶ್ರೀ ಮಲ್ಲಯ್ಯ ಸ್ವಾಮಿ ಕಳಕಯ್ಯ ಸ್ವಾಮಿ ಗುರುಸ್ಥಳ ಮಠ ಇವರನ್ನು ಗಜೇಂದ್ರಗಢದ ರಾಜವಾಡೆಯಲ್ಲಿ ಇಂದು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಶಿಧರ್
ತಹಶೀಲ್ದಾರ್ ಹೂಗಾರ್ ಶೈಲಜಾ ಚಿಲ್ಜರಿ, ಸಾಂಗ್ಲಿಕರ್ ಪುರಸಭೆ ಸದಸ್ಯರು ಬಸಣ್ಣ ಹೊಗ್ರಿ, ಶಿವಯ್ಯ ಹಿರೇಮಠ, ಆನಂದ್ ಬಾಂಡ್ಗೆ ಹಾಗೂ ಕಾಲ್ಕಾಲೇಶ್ವರ ದೇವಸ್ಥಾನದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಅದನ್ನು ಅಕ್ಷರಶಃ ನಾವಿವತ್ತಿಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಸುಸಂದರ್ಭ ನಮಗೆ ಇದಿನ್ನೆಂದಾದ್ರೂ ನಾವು ಸ್ಮರಣೀಯವಾಗಿ ಉಳಿಯುವಂತಹ ಕ್ಷಣಗಳಲ್ಲಿ ಒಂದು. ಗುರುಗಳಲ್ಲಿರೋ ವಿನಯವೇ ಶಿಷ್ಯಂದ್ರಿಗೆ ಬಂದಿದೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ಓಕೆ ಸರ್, ಡನ್. ಧನ್ಯವಾದಗಳು. ಈ ಒಂದು ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ NKS TV4, ನಿಮಗಾಗಿ ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯಪಡೆ.